ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡೋ ಬಿಜೆಪಿ ಬೆಳಗಾಮಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಬ್ಬ ಉತ್ತರ ಕರ್ನಾಟಕದ ಎಂಎಲ್ಎ ಮಿನಿಸ್ಟರ್ ಆಗಿರುವ ಹೆಣ್ಣು ಮಗಳನ್ನ ಇದೇ ಇವನು ಸಿಟಿ ರವಿ ವೇಶ್ಯೆಗೆ ಹೋಲಿಸ್ತಾನೆ. ವೇಶ್ಯೆ ಅಂತ ಕರೀತಾನೆ ಅವನು. ಏಯ್ ಸಿಟಿ ರವಿ, ಹೊಟ್ಟೆಗೆ ಏನೋ ತಿಂತ್ಯಲೇ, ಕಸ ತಿಂತ್ಯೋ, ಅನ್ನ ತಿಂತ್ಯಲೇ? ಯಾವ ಸೀಮೆ ಒಕ್ಕಲಿಗನೋ ನೀನು? ಯಾವ ಸೀಮೆ ಒಕ್ಕಲಿಗ? ಅಲ್ಲಿ ನೋಡಿದ್ರೆ ಆ ದೇವೇಗೌಡರು ಮೊಮ್ಮಕ್ಕಳು ಪ್ರಜ್ವಲ್ಲು ಒಕ್ಕಲಿಗರು ಅಂತ ಹೇಳ್ಕೊಂಡು 3,000 ಜನ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡ್ತಾನ ಅವನು ಆ ಪ್ರಜ್ವಲ್ಲು. ಲೇ, ನೀವೆಲ್ಲ ಒಕ್ಕಲಿಗರ ಹೆಸರಲ್ಲಿ ಇರುವಂತ ರಾಕ್ಷಸರಲ್ರೋ ನೀವು. ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಉಣ್ಣಿದ್ದಂಗಿದ್ದೀರಲ್ವ ನೀವು. ಏನೋ ಹೇಳ್ದ ನೀನಲ್ಲೇ? ಏಯ್, ನೆನ್ನೆ ಅವ್ರ ಅಟ್ಯಾಕ್ ಮಾಡೋದಲ್ಲ, ನಿನಗೆ ಚಪ್ಪಲಿಲಿ ಹೊಡಿಬೇಕಾಗಿತ್ತು. ನೀನ್ ಯಾವನಲ್ಲೇ? ನೀನ್ ಯಾವನ ಒಬ್ಬ ಹೆಣ್ಮಗಳಿಗೆ ವೇಶ್ಯ ಅಂತ ಪಟಕ? ನೀನ್ ಯಾವನಲ್ಲೇ? ವೇಶ್ಯ ಅಂದ್ರೆ ಏನು? ವೇಶ್ಯ ಅಂದ್ರೆ ಏನು? ಒಬ್ಬ ವೇಶ್ಯೆಯಿಂದ ಸಮಾಜ ಉದ್ಧಾರ ಆಗತ್ತೆ, ರೇಪ್ಗಳು ತಪ್ಪುತ್ತೆ. ಹೆಂಗ ಹೋಲಿಸ್ದೆ ನೀನು? ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗ ಹೋಲಿಸ್ದೆ ನೀನು? ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಚಪ್ಪಲಿಲೇ ಹೊಡಿಬೇಕಾಯ್ತು ನನ್ನ ಮಗನಿಗೆ. ಆ ಸೆಷನ್ ಅಲ್ಲಿ ಅದೇ ಚಪ್ಪಲಿ ಎತ್ಕೊಂಡು ಹೊಡಿಬೇಕಾಗಿತ್ತು. ನಾನ್ ಖಂಡಿತವಾಗಿ ಹೇಳ್ತೀನಿ, ನಾನ್ ಇದ್ದಿದ್ರೆ ಅದೇ ಎಕಡ ತಗೊಂಡು ನಿಮ್ ತಲೆ ಮೇಲೆ ಹಾಕ್ತಾ ಇದ್ದೆ. ಏನ್ ಇವ್ರೇನು ಅಲ್ಲೇ ದಂಡುಪಾಳ್ಯ ಗ್ಯಾಂಗ್ ಏನೋ ನೀವು ಕರ್ನಾಟಕದಲ್ಲಿ? ಕುಡುಕ್ ನನ್ ಮಗನೇ, ಗಾಡಿ ಕುಡಿದ್ಬಿಟ್ಟು ಅವ್ರು ಯಾರನ್ನೋ ಹತ್ತಿಸ್ಬಿಟ್ಟು ಸಾಯಿಸ್ಬಿಟ್ಟು ಕುಡ್ಕ ರವಿ, ನೀನ್ ಯಾವನಲ್ಲೇ? ನೀನ್ ಯಾವನ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಪಡಕ್ ನೀನ್ ಯಾವನಲ್ಲೇ? ನೀನ್ ಯಾವನ? ಏನೋ ಯೋಗ್ಯತೆ ಇದೆ ನಿನ್ಗೆ? ಚುನಾವಣೆ ಸೋತಲ್ಲೋ? ಅಲ್ವೋ? ಭೇಟಿ ಮಾಡಕ್ಕೆ ಬಂದಂತ ಹೆಣ್ಮಗಳ ಜೊತೆನಲ್ಲಿ ದೇಹ ಸಂಪರ್ಕ ಮಾಡೋ ರಮೇಶ್ ಜಾರಕಿಹೊಳಿ 78 ವರ್ಷ ವಯಸ್ಸಾದ್ರು ಒಂದು ಸಣ್ಣ ಮೈನರ್ ಅನ್ನ ಸೆಕ್ಷುವಲ್ ಹರಾಸ್ ಮಾಡಿದಂತ ಯಡಿಯೂರಪ್ಪ ನಿಮ್ ಪಾರ್ಟಿಲ್ ಇದ್ದಾನೆ. ಅವನು RR ನಗರದ ಸಿಟಿ ಹಲ್ಗಟ್ ಎಕ್ಕಡದಲ್ಲಿ ಹೊಡಿಬೇಕು ನನ್ನ ಮಗನ. ನಿನ್ಗೆ ನೀನು ಕೈಗೆ ಸಿಕ್ಕೋ, ನಿನ್ನ ಗಾನ ಎಕ್ಕಡದಲ್ಲಿ ಹೊಡೆದಿಲ್ಲ ನನ್ನ ಮಗನೇ. ಅದೇ ಎಕ್ಕಡ ತಗೊಂಡು ತಲೆಯಲ್ಲಿ ರಪ ಅಂತ ಹೊಡಿಬೇಕು ನಿನ್ಗೆ. ಹೊಸ ಬೂಟು, ಈ ಬೂಟಲ್ಲಿ ಹೊಡೆದಿಲ್ಲ ನಿನ್ಗೆ. ಹಾಕೋ ನನ್ನ ಮಗನೇ ನನ್ನ ಮೇಲೆ FIR. ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ, ಯಾಕಮ್ಮ ಸ್ಟೇಟ್ಮೆಂಟ್ ಇಲ್ಲ ನಿಂದು? ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಯಾಕೆ ನಿನಗೆ ವೇಶ್ಯನ ಗಂಟ ಸುಮ್ನೆ ಇರ್ತೀಯಾ? ನಿನ್ ದೋಸ್ತ ಅವನಲ್ಲ ರಮೇಶ್ ಜಾರಕಿಹೊಳಿ, ಅವನಿಗೆ ಹೇಳು ವೇಶ್ಯ ಹೆಂಗ್ ಮಾಡ್ತಾನೆ ಅಂತ. ಅವನಿಗೆ ಹೇಳು. RR ನಗರದ 420, ಆ 420 ಹೇಳು. ಅವನು ಯಡಿಯೂರಪ್ಪನ್ಗೆ ಹೇಳು, ಈ ವಯಸ್ಸಲ್ಲಿ ಒಂದು ಸಣ್ಣ ಮೈನರ್ ಮಗುವನ್ನ ಪೋಸ್ಕೋ ಕೇಸಲ್ಲಿ ಅರೆಸ್ಟ್ FIR ಮಾಡಿಸ್ಕೊಂಡನೆ. ಅವನಿಗೆಲ್ಲೇ ಮೈಯಲ್ಲಿರೋ ಮೂಳೆಗಳು, ಬಾಯಲ್ಲಿರೋ ಹಲ್ಲುಗಳಿರಲ್ಲ ನಿನ್ಗೆ. ನೆಕ್ಸ್ಟ್ ಟೈಮ್ ಮಾತಾಡಕ್ ಅಲ್ಲಿರಲ್ಲ ಮಗನೇ. ನಿನಗೆ ಹೊಡೆದು ಬಿಟ್ಟು ಬೇಕಾದ್ರೆ ಜೈಲು ಹೋಗಿ ಹಿಡಿದೀನಿ, ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ನಾನು. ಎಚ್ಚರವಾಗಿರೋ. ಯಾವ RSS ಯಾವ ಬಿಜೆಪಿ ಬರಲ್ಲ. ನಾನ್ ನೋಡಿದೀನಿ ಜೀವನ ಅಂದ್ರೆ ಏನು ಅಂತ. ಅದಾನಿನ ಬಚಾವ್ ಮಾಡಕ್ಕೆ ಅಂಬೇಡ್ಕರ್ನ ತಮಾಷೆ ಮಾಡಿದ ಅಮಿತ್ ಶಾ ವಿಚಾರ ಬುಗಿಲಿಗೆ ಇರ್ತಾ ಇದ್ರೆ, ಆ ಅಮಿತ್ ಶಾ ವಿಚಾರನ ತಣ್ಣಗೆ ಮಾಡಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾನೆ ಇವನು. ಯಾರೋ ಗೃಹ ಮಂತ್ರಿ. ಈಗ ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಒಬ್ಬ ಅದೇ ಬಿಜೆಪಿಯವನು ವೇಶ್ಯೆ ಅಂತ ಹಣೆ ಪಟ್ಟಿ ಕರೀತಾನೆ. ನಮ್ ಪ್ರಶ್ನೆ, ಇಂಥ ಹಲ್ಕಟ್ಟುಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟು MLC ಮಾಡೋದು ಇದೇ ನಿಮ್ ಸುಸಂಸ್ಕೃತಿನ? ಒಂದು ಕಡೆ ದೇಶದ ಪಾರ್ಲಿಮೆಂಟ್ ಅಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ, ಈ ದೇಶಕ್ಕೆ ಸಮಾನತೆಯನ್ನು ಕೊಟ್ಟಂತ, ಆಮೇಲೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ RSS ಬಿಜೆಪಿಗೆ ತಿಕಾವುರಿ ಅಲ್ವೇನ್ರ? ಯಾಕೆ ಹೇಳು? 1949ರಲ್ಲಿ ನೆಹರು ಪುತ್ಥಳಿಕೆ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.